ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವರ್ಷ ಋತುವಿನ ವರ್ಣನೆ ಎಂಬ 28ನೆಯ ಸರ್ಗಕ್ಕೆ ಸ್ವಾಗತ. ಸತಥಾ ವಾಲಿನಂ ಹತ್ವಾ ಸುಗ್ರೀವಮಭಿಷಿಚ್ಯ ಚ ವಸನ್ಮಾಲ್ಯವತಃ ಪೃಷ್ಠೆ ರಾಮೋ ಲಕ್ಷ್ಮಣಮಬ್ರವೀತ್. ಹೀಗೆ ಶ್ರೀರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ಮಾಲ್ಯವತ್ ಪರ್ವತದ ಹಿಂಭಾಗದಲ್ಲಿ ವಾಸ ಮಾಡೋನಿಗೆ ಹೇಳಿದನು. ಲಕ್ಷ್ಮಣ, ಹಲವಾರು ದಿವಸಗಳಿಂದ ನಿರೀಕ್ಷಿಸುತ್ತಿದ್ದ ವರ್ಷಾ ಕಾಲವು ಈಗ ಬಂದಿದೆ. ಪರ್ವತಾಕಾರದ ಮೇಘಗಳಿಂದ ಆಕಾಶವು ಮುಚ್ಚಿ ಹೋಗಿರುವುದನ್ನು ನೋಡು. ಆಕಾಶವು ಹಿಂದೆ ಸೂರ್ಯ ಕಿರಣಗಳ ಮೂಲಕವಾಗಿ ಸಮುದ್ರಗಳ ನೀರನ್ನು ಕುಡಿದು 9 ಮಾಸಗಳವರೆಗೂ ತನ್ನ ಗರ್ಭದಲ್ಲಿ ಧಾರಣೆ ಮಾಡಿಕೊಂಡಿದ್ದು ಈಗ ಷಡ್ರಸಗಳಿಗೂ ಕಾರಣಭೂತವಾದ ನೀರನ್ನು ಸುರಿಸುತ್ತಿದೆ. ಮೇಘರೂಪವಾದ ಸೋಪಾನದ ಮೆಟ್ಟಿಲುಗಳ ಮೂಲಕವಾಗಿ ಆಕಾಶಕ್ಕೆ ಹತ್ತಿ ಶುಭ್ರವಾದ ಬೆಟ್ಟದ ಮಲ್ಲಿಗೆ ಹೂಗಳ ಮಾಲಿಕೆಗಳಿಂದ ಸೂರ್ಯನನ್ನು ಅಲಂಕರಿಸಲು ಈ ಸಮಯದಲ್ಲಿ ಶಕ್ಯವಾಗುತ್ತದೆ. ಈ ಕೆಂಪಾಗಿರುವ ಅಂಚುಗಳಲ್ಲಿ ಬೆಳ್ಳಗಿರುವ ನೀರಿನಿಂದ ಒದ್ದೆಯಾಗಿರುವ ಬಿಳಿ ಮೋಡಗಳ ತುಂಡುಗಳಿಂದ ಕೂಡಿರುವ ಆಕಾಶವು ಅಂಚುಗಳಲ್ಲಿ ತೆಳ್ಳಗಿರುವ ಮತ್ತು ತೊಯ್ದು ಹೋಗಿರುವ ಕೆಂಪು ಬಟ್ಟೆಗಳ ಚೂರುಗಳಿಂದ ಕಟ್ಟಲ್ಪಟ್ಟ ಗಾಯಗಳುಳ್ಳವನಂತೆ ಕಾಣುತ್ತಿದೆ. ಮಂದ ಮಾರುತವೆಂಬ ನಿಶ್ವಾಸದಿಂದ ಕೂಡಿದ ಸಂಧ್ಯಾರಾಗವೆಂಬ ಕೆಂಪು ಚಂದನದಿಂದ ಶೋಭಿತವಾಗಿರುವ ಎಲ್ಲ ಕಡೆಗಳಲ್ಲಿಯೂ ಬೆಳ್ಳಗಿರುವ ಮೋಡಗಳಿಂದ ಸಮಾವೃತವಾಗಿರುವ ಆಕಾಶವು ಕಾಮಾತುರವಾಗಿರುವಂತೆ ಕಾಣುತ್ತಿದೆ. ಬಿಸಿಲಿನಿಂದ ಪರಿತಪಿಸುತ್ತಿದ್ದ ಈ ಭೂಮಿಯು ನೂತನವಾದ ನೀರಿನಿಂದ ತೋಯಿಸಲ್ಪಟ್ಟು ಹಬೆಯನ್ನು ಹೊರಸೂಸುತ್ತಾ ವಿರಹ ವೇದನೆಯಿಂದ ಶೋಕತಪ್ತಳಾದ ಸೀತೆಯಂತೆ ಕಂಬನಿಗರೆಯುತ್ತಿರುವುದೋ ಎಂಬಂತೆ ಕಾಣುತ್ತಿದೆ. ಮೇಘದ ಮಧ್ಯಭಾಗದಿಂದ ಹೊರಬರುತ್ತಿರುವ ಕಲ್ಲಾರ ಪುಷ್ಪಗಳಿಂದ ಸುಖಕರವೂ ಶೀತಲವೂ ಆಗಿರುವ ಕೇತಕಿ ಪುಷ್ಪಗಳ ವಾಸನೆಯನ್ನು ಹೊಂದಿರುವ ಈ ತಂಗಾಳಿಯನ್ನು ಬೊಗಸೆಯಿಂದ ಕುಡಿಯಬಹುದೇನೋ ಎಂದೆನಿಸುತ್ತಿದೆ. ಪುಷ್ಪಿತವಾದ ಅರ್ಜುನ ವೃಕ್ಷಗಳಿಂದ ಕೂಡಿರುವ ಕೇದಗೆ ಹೂಗಳ ಸುವಾಸನೆಯಿಂದ ವಾಸಿತವಾಗಿರುವ ಈ ಪರ್ವತವು ಪ್ರಶಾಂತ ಶತ್ರುವಾದ ಸುಗ್ರೀವನು ಅಭಿಷಿಕ್ತನಾದಂತೆ ವರ್ಷಧಾರೆಗಳಿಂದ ಅಭಿಷೇಚಿಸಲ್ಪಡುತ್ತಿದೆ. ಮೇಘರೂಪವಾದ ಕೃಷ್ಣಾಜಿನವನ್ನು ವರ್ಷಧಾರಾ ರೂಪವನ್ನು ಧರಿಸಿರುವ ಗಾಳಿಯಿಂದ ತುಂಬಲ್ಪಟ್ಟು ಶಬ್ದ ಮಾಡುತ್ತಿರುವ ಗುಹೆಗಳಿಂದ ಕೂಡಿರುವ ಈ ಪರ್ವತಗಳು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಿರುವ ಬ್ರಾಹ್ಮಣರಂತೆಯೇ ಕಾಣುತ್ತಿವೆ. ಆಕಾಶವು ಮಿಂಚುಗಳೆಂಬ ಸುವರ್ಣಮಯವಾದ ಚಾವಟಿಗಳಿಂದ ಹೊಡೆಯಲ್ಪಟ್ಟು ಮೇಘ ಧ್ವನಿ ರೂಪದಲ್ಲಿ ರೋಧಿಸುತ್ತಾ ಅಂತರಂಗದಲ್ಲಿ ವೇದನೆಯಿಂದ ಕೂಡಿರುವಂತಿದೆ. ಕಾರ್ಮುಗಿಲನ್ನು ಆಶ್ರಯಿಸಿ ಪ್ರಕಾಶಿಸುತ್ತಿರುವ ಈ ಮಿಂಚು ರಾವಣನಿಂದ ಒಯ್ಯಲ್ಪಟ್ಟಾಗ ಆತನ ತೊಡೆಯಲ್ಲಿ ಪ್ರಕಾಶಿಸುತ್ತಿರುವ ತಪಸ್ವಿನಿಯಾದ ವೈದೇಹಿಯಂತೆ ನನಗೆ ಭಾಸವಾಗುತ್ತಿದೆ. ಮೇಘಗಳಿಂದ ಅನುಲೇಪನ ಮಾಡಲ್ಪಟ್ಟಿರುವ ಅದೃಶ್ಯವಾದ ಗ್ರಹ ನಕ್ಷತ್ರ ಚಂದ್ರರುಳ್ಳ ಅದರಿಂದಲೇ ಕಾಂತಿಹೀನವಾಗಿರುವ ಈ ದಿಕ್ಕುಗಳು ಕಾಮಾಸಕ್ತರಾದ ಸ್ತ್ರೀ ಪುರುಷರಿಗೆ ಹಿತಕರವಾಗಿದೆ. ಬೆಟ್ಟದ ತಪ್ಪಲುಗಳಲ್ಲಿ ವರ್ಷ ಋತುವಿನ ಆಗಮನದಿಂದ ಉತ್ಸುಕರಾಗಿರುವಂತೆ ಕಾಣುತ್ತಿರುವ ನವ ಜಲ ಬಿಂದುಗಳ ರೂಪದಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಿರುವ ಶೋಕ ಕಾಮವನ್ನು ಉದ್ದೀಪನಗೊಳಿಸುತ್ತಿರುವ ಸುಪುಷ್ಪಿತವಾದ ಬೆಟ್ಟದ ಮಲ್ಲಿಗೆ ಗಿಡಗಳನ್ನು ನೋಡು. ಲಕ್ಷ್ಮಣ, ವರ್ಷಾಕಾಲವು ಪ್ರಾರಂಭವಾಗುತ್ತಲೇ ಭೂಮಿಯ ಧೂಳಿಯು ಉಡುಗಿ ಹೋಗಿದೆ. ವಾಯುವು ಶೀತಲವಾಗಿದೆ. ಬಿಸಿಲಿನ ಬೇಗೆಯು ಶಾಂತವಾಗಿದೆ. ಭೂಮಂಡಲದ ರಾಜರ ಯುದ್ಧಯಾತ್ರೆಯು ನಿಂತಿದೆ. ಪ್ರವಾಸಿಗಳು ತಮ್ಮ ದೇಶಗಳಿಗೆ ಹಿಂತಿರುಗುತ್ತಿದ್ದಾರೆ. ಮಾನಸ ಸರೋವರದಲ್ಲಿ ವಾಸ ಮಾಡಲು ಅತಿಶಯವಾದ ಆಸಕ್ತಿಯನ್ನು ಹೊಂದಿದ ಹಂಸ ಪಕ್ಷಿಗಳು ಅಲ್ಲಿಗೆ ಹೊರಟು ಹೋಗಿವೆ. ಚಕ್ರವಾಕ ಪಕ್ಷಿಗಳು ಈಗ ತಮ್ಮ ಪ್ರೇಯಸಿಯರೊಂದಿಗೆ ಕೂಡಿಕೊಂಡಿವೆ. ಪುನಃ ಬೀಳುತ್ತಿರುವ ಹಾಳಾಗಿರುವ ಮಾರ್ಗಗಳಲ್ಲಿ ರಥವೇ ಮೊದಲಾದ ವಾಹನಗಳು ಸಂಚರಿಸುತ್ತಿಲ್ಲ. ಅಲ್ಲಲ್ಲಿ ಚದುರಿರುವಂತೆ ಹರಡಿರುವ ಮೇಘಗಳಿಂದ ಕೂಡಿರುವ ಆಕಾಶವು ಕೆಲವು ಕಡೆಗಳಲ್ಲಿ ಪ್ರಕಾಶಮಾನವಾಗಿಯೂ ಕೆಲವು ಕಡೆಗಳಲ್ಲಿ ಮೊಬ್ಬಾಗಿಯೂ ಕಾಣುತ್ತಿದ್ದು ಕೆಲವು ಕಡೆಗಳಲ್ಲಿ ಪರ್ವತದಿಂದ ತಡೆಯಲ್ಪಟ್ಟು ಅಲೆಗಳಿಲ್ಲದೆ ಪ್ರಕಾಶಿಸುತ್ತಿದೆ. ಬಿಳಿ ಮತ್ತಿ ಹೂಗಳಿಂದಲೂ ಕದಂಬ ಪುಷ್ಪಗಳಿಂದಲೂ ಸಮ್ಮಿಶ್ರವಾದ ನೀರನ್ನು, ಪರ್ವತದಲ್ಲಿರುವ ಗೈರಿಕಾದಿ ಧಾತುಗಳ ಮೇಲೆ ಹರಿದು ಕೆಂಪಾಗಿರುವ ನೀರನ್ನು, ನವಿಲುಗಳ ಕೇಕ ನಿನಾದಗಳಿಂದ ಅನುಸೃತವಾದ ಹೊಸದಾದ ಜಲವನ್ನು,
ಗಿರಿ ನದಿಗಳು ಬಹಳ ಬೇಗ ಸಮುದ್ರಕ್ಕೆ ಒಯ್ಯುತ್ತಿವೆ. ರಸದಿಂದ ತುಂಬಿರುವ ದುಂಬಿಗಳಂತೆಯೇ ಕಪ್ಪಾಗಿ ಕಾಣುವ ನೇರಳೆ ಹಣ್ಣನ್ನು ಈ ಸಮಯದಲ್ಲಿ ಜನರು ಬಹಳವಾಗಿ ಆಸ್ವಾದಿಸುತ್ತಾರೆ. ಹಲವಾರು ಬಣ್ಣಗಳಿಂದ ಕೂಡಿರುವ ವಿಶೇಷವಾಗಿ ಪಕ್ವವಾಗಿರುವ ಮಾವಿನ ಹಣ್ಣುಗಳು ಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತೊಪ್ಪನೆಂದು ಕೆಳಕ್ಕೆ ಬೀಳುತ್ತಿವೆ. ಪತಾಕೆಗಳ ರೂಪದಲ್ಲಿರುವ ಬೆಳ್ಳಕ್ಕಿಗಳ ಸಾಲುಗಳೆಂಬ ಮಾಲೆಗಳಿಂದ ಕೂಡಿರುವ ದೊಡ್ಡ ದೊಡ್ಡ ಪರ್ವತ ಶಿಖರಗಳಿಗೆ ಸಮಾನವಾಗಿರುವ ಮೇಘಗಳು ರಣರಂಗದಲ್ಲಿ ಬಹಳ ಗಟ್ಟಿಯಾಗಿ ಗೀಳಿಡುವ ಮದಿಸಿದ ಆನೆಗಳಂತೆಯೇ ಗರ್ಜನೆ ಮಾಡುತ್ತಿವೆ. ವರ್ಷಾಕಾಲದ ಮಳೆಯಿಂದ ಚಿಗುರಿದ ಗರಿಕೆಗಳಿಂದ ಕೂಡಿರುವ ನೃತ್ಯೋದ್ಯುಕ್ತವಾದ ನವಿಲುಗಳಿಂದ ಶೋಭಾಯಮಾನವಾಗಿ ಕಾಣುತ್ತಾ ಮಳೆಯನ್ನು ಸುರಿಸುವ ಮೇಘಗಳಿಂದ ಕೂಡಿರುವ ಈ ಅರಣ್ಯಗಳು ಸಾಯಂಕಾಲದ ವೇಳೆಯಲ್ಲಿ ಅತ್ಯಂತ ಮನೋಹರವಾಗಿ ಕಾಣುತ್ತವೆ. ಬೆಳ್ಳಕ್ಕಿಗಳ ಸಾಲುಗಳಿಂದ ಕೂಡಿ ನೀರಿನ ಭಾರವನ್ನು ಹೊತ್ತಿರುವ ದೊಡ್ಡ ಶಿಖರಗಳಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಮುಂದೆ ಹೋಗುತ್ತಿವೆ. ಗರ್ಭಧಾರಣೆಯ ನಿಮಿತ್ತವಾಗಿ ಮೇಘಗಳ ಆವಿರ್ಭಾವವನ್ನು ಬಯಸುತ್ತಾ ಮೇಘವು ಹುಟ್ಟಿದೊಡನೆಗೆ ಆನಂದವಶವಾಗಿ ಅವುಗಳ ಕಡೆಗೆ ಧಾವಿಸುವ ಬೆಳ್ಳಕ್ಕಿಗಳ ಸಾಲು ಗಾಳಿಯಿಂದ ಹಾರಿಸಲ್ಪಟ್ಟು ಉದ್ದವಾಗಿ ರಚಿಸಲ್ಪಟ್ಟಿರುವ ಆಕಾಶದುದ್ದಕ್ಕೂ ಹಾಕಿರುವ ಬಿಳಿ ಕಮಲಗಳ ಸುಂದರವಾದ ಮಾಲೆಯಂತೆಯೇ ಕಾಣುತ್ತಿದೆ. ಚಿಕ್ಕ ಚಿಕ್ಕ ಮಿಣುಕು ಹುಳುಗಳಿಂದ ಚಿತ್ರಿತವಾಗಿ ಕಾಣುವ ಹಚ್ಚ ಹಸಿರಾದ ಗರಿಕೆ ಹುಲ್ಲುಗಳಿಂದ ಕೂಡಿರುವ ಭೂಮಿಯು ಗಿಳಿಯಂತೆ ಹಸಿರು ಬಣ್ಣವುಳ್ಳ ಮಧ್ಯದಲ್ಲಿ ಲಾಕ್ಷಾರಸದ ಬಣ್ಣದಿಂದ ಅಂದರೆ ಕೆಂಪು ಬಣ್ಣದಿಂದ ಯುಕ್ತವಾಗಿರುವ ಕಂಬಳ ರೂಪದ ಶರೀರಾವರಣವನ್ನು ಧರಿಸಿರುವ ನಾರಿಯಂತೆ ಪ್ರಕಾಶಿಸುತ್ತಿದೆ. ಈಗ ನಿದ್ರಾದೇವಿಯು ಮೆಲ್ಲನೆ ಮಹಾವಿಷ್ಣುವಿನ ಬಳಿಗೆ ಹೋಗುತ್ತಾಳೆ. ನದಿಯು ಬಹಳ ವೇಗವಾಗಿ ಸಮುದ್ರದ ಕಡೆಗೆ ಹೋಗುತ್ತದೆ. ಮೋಡವನ್ನು ನೋಡಿದೊಡನೆಯೇ ಸಂತೋಷಗೊಂಡ ಬೆಳ್ಳಕ್ಕಿಗಳು ಧಾವಿಸುತ್ತಿವೆ. ಪ್ರೇಯಸಿಯು ಕಾಮಾಸಕ್ತಳಾಗಿ ಪ್ರಿಯನ ಬಳಿಗೆ ಹೋಗುತ್ತಾಳೆ. ಅರಣ್ಯದ ಮಧ್ಯಪ್ರದೇಶಗಳು ನರ್ತನ ಮಾಡುತ್ತಿರುವ ನವಿಲುಗಳಿಂದ ಕಂಗೊಳಿಸುತ್ತಿವೆ. ಕದಂಬ ವೃಕ್ಷಗಳು ಕುಸುಮಗಳಿಂದ ಯುಕ್ತವಾದ ರೆಂಬೆಗಳಿಂದ ಶೋಭಿಸುತ್ತಿವೆ. ಹೋರಿಗಳು ಹಸುಗಳಲ್ಲಿ ಸಮಾನವಾದ ಕಾಮಾಸಕ್ತಿಯನ್ನು ಹೊಂದಿರುತ್ತವೆ. ಭೂಮಿಲಿದ್ದು ಸುಮನೋಹರವಾಗಿ ಕಾಣುತ್ತಿದೆ. ನದಿಗಳು ತುಂಬಿ ಹರಿಯುತ್ತಿವೆ. ಮೇಘಗಳು ಮಳೆಗರೆಯುತ್ತಿವೆ. ಮದಿಸಿದ ಆನೆಗಳು ಘೀಂಕರಿಸುತ್ತಿವೆ. ಅರಣ್ಯದ ಮಧ್ಯಪ್ರದೇಶಗಳು ಅತ್ಯಂತ ಪ್ರಕಾಶಮಾನವಾಗಿರುತ್ತವೆ. ಪ್ರೇಯಸಿಯರಿಂದ ವಿಹೀನರಾದ ಪುರುಷರು ಚಿಂತಾಮಗ್ನರಾಗಿರುತ್ತಾರೆ. ನವಿಲುಗಳು ಆನಂದದಿಂದ ಜಾಗರವಾಡುತ್ತಿವೆ. ಕಪಿಗಳು ಸಮೃದ್ಧವಾದ ಫಲಗಳು ಅರಣ್ಯದಲ್ಲಿ ಸಿಕ್ಕುವುದರಿಂದ ಸಮಾಧಾನ ಪಟ್ಟುಕೊಳ್ಳುತ್ತಿವೆ. ಕೇದಗೆ ಹೂಗಳ ವಾಸನೆಯನ್ನು ಆಘ್ರಾಣಿಸಿ ಪ್ರಹೃಷ್ಟವಾದ ಮದಗಜಗಳು ಅರಣ್ಯದಲ್ಲಿರುವ ಸಣ್ಣ ನದಿಗಳ ಜಲಪಾತ ಶಬ್ದದಿಂದ ಒಡನೆಯೇ ವ್ಯಾಕುಲಗೊಂಡು ಮದದಿಂದ ನೃತ್ಯ ಮಾಡುತ್ತಿರುವ ನವಿಲುಗಳೊಡನೆ ಗರ್ಜನೆ ಮಾಡುತ್ತಿವೆ. ಕದಂಬ ವೃಕ್ಷಗಳ ರೆಂಬೆಗಳಲ್ಲಿ ಜೋತು ಬಿದ್ದಿರುವ ದುಂಬಿಗಳು ಧಾರಾಕಾರವಾಗಿ ಮಳೆಯಿಂದ ಪ್ರಹರಿಸಲ್ಪಟ್ಟು ಆಗ ತಾನೇ ಕುಡಿದ ಪುಷ್ಪರಸದಿಂದ ಉಂಟಾದ ಮದವನ್ನು ಮೆಲ್ಲನೆ ತ್ಯಜಿಸುತ್ತಿವೆ. ಇದ್ದಿಲು ಪುಡಿಯ ರಾಶಿಯಂತೆ ಕಪ್ಪಾಗಿ ನೇರಳೆ ಹಣ್ಣುಗಳ ಭಾರದಿಂದ ಬಗ್ಗಿರುವ ರೆಂಬೆಗಳು ದುಂಬಿಗಳ ಸಮೂಹಗಳಿಂದ ಸಮಾವೃತವಾಗಿ ನಿಗೂಢವಾಗಿರುವಂತೆ ಪ್ರಕಾಶಿಸುತ್ತಿವೆ. ಮಿಂಚೆಂಬ ಪತಾಕೆಗಳಿಂದ ಸಮಲಂಕೃತವಾಗಿರುವ ಗರ್ವಯುಕ್ತವಾದ ಮತ್ತು ಗಂಭೀರವಾದ ಮಹಾಗರ್ಜನೆಯಿಂದ ಕೂಡಿರುವ ಮಹಾಮೇಘಗಳು ಯುದ್ಧಕ್ಕೆ ಹೊರಟಿರುವ ಮದಿಸಿದ ಆನೆಗಳಂತೆಯೇ ಕಾಣುತ್ತಿವೆ. ಪರ್ವತ ಪ್ರದೇಶದಲ್ಲಿ ಸಂಚಾರ ಮಾಡುವ ಸ್ವಭಾವವುಳ್ಳ ವನ ಪ್ರದೇಶವನ್ನು ಅನುಸರಿಸಿ ಹೋಗುತ್ತಿರುವ ಮದಿಸಿದ ಸಲಗವು ತನ್ನ ಹಿಂಬದಿಯಲ್ಲಾದ ಮೇಘದ ಶಬ್ದವನ್ನು ಕೇಳಿ ತನ್ನ ವಿರೋಧಿಯಾದ ಆನೆಯೇ ಗರ್ಜಿಸುತ್ತಿರುವುದೋ ಎಂದು ಶಂಕಿಸುತ್ತಾ ಯುದ್ಧಾಪೇಕ್ಷೆಯಾಗಿ ಹಿಂದಿರುಗಿ ಹೋಗುತ್ತಿದೆ. ಅನೇಕ ವಿಧವಾದ ಭಾವಗಳಿಗೆ ಆಶ್ರಯವನ್ನಿತ್ತಿರುವ ಅರಣ್ಯದ ಪರಿಸರ ಪ್ರದೇಶಗಳು ಕೆಲವೆಡೆಗಳಲ್ಲಿ ದುಂಬಿಗಳ ಸಮೂಹಗಳಿಂದ ಗಾಯನ ಮಾಡುತ್ತಿರುವಂತೆಯೂ ನವಿಲುಗಳಿಂದ ನೃತ್ಯ ಮಾಡುತ್ತಿರುವಂತೆಯೂ ಮದಿಸಿದ ಆನೆಗಳಿಂದ ಘೀಂಕರಿಸುತ್ತಿರುವಂತೆಯೂ ಕಾಣುತ್ತಿವೆ. ಈಚಲು ಹೊನ್ನೆ ಮಧುವಿನಂತೆ ಮಧುರವಾದ ನೀರಿನಿಂದ ಪೂರ್ಣವಾಗಿರುವ ಅರಣ್ಯ ಪ್ರದೇಶಗಳು ನವಿಲುಗಳ ಮದಯುಕ್ತವಾದ ಕೇಕಾರವದಿಂದಲೂ ನೃತ್ಯಗಳಿಂದಲೂ ಕೂಡಿ ಪಾನ ಭೂಮಿಗಳಂತೆಯೇ ಕಾಣುತ್ತಿವೆ. ನಾನಾ ವಿಧವಾದ ಬಣ್ಣಗಳುಳ್ಳ ರೆಕ್ಕೆಗಳಿಂದ ಕೂಡಿರುವ ಬಾಯಾರಿದ ಪಕ್ಷಿಗಳು ಇಂದ್ರದತ್ತವಾದ ಸುನಿರ್ಮಲವಾದ ದೊನ್ನೆಯ ರೂಪದ ಹಸಿರೆಲೆಗಳ ಮೇಲಿರುವ ಮುತ್ತಿಗೆ ಸಮಾನವಾದ ನೀರನ್ನು ಕುಡಿಯುತ್ತವೆ. ಕೆಲವೆಡೆಗಳಲ್ಲಿ ದುಂಬಿಗಳು ವೀಣೆಗಳಂತೆ ಮಧುರ ನಿನಾದ ಮಾಡುತ್ತಿವೆ. ಕಪ್ಪೆಗಳು ತಾಳಗಳಂತೆಯೇ ಬಟಗುಟ್ಟುತ್ತಿವೆ.
ಮೇಘಗಳು ಮೃದಂಗದಂತೆ ಶಬ್ದ ಮಾಡುತ್ತಿವೆ. ಇದನ್ನು ನೋಡಿದರೆ ಉತ್ಸವವೇನಾದರೂ ನಡೆಯುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದೆ. ಅಗಲವಾಗಿ ಬಿಚ್ಚಿಕೊಂಡಿರುವ ಗರಿಗಳನ್ನೇ ಆಭರಣಗಳ ರೂಪದಲ್ಲಿ ಹೊಂದಿರುವ ನವಿಲುಗಳು ಅರಣ್ಯದ ಕೆಲವೆಡೆಗಳಲ್ಲಿ ನೃತ್ಯ ಮಾಡುತ್ತಿವೆ, ಕೆಲವೆಡೆಗಳಲ್ಲಿ ಕೇಕೆ ಹಾಕುತ್ತಿವೆ. ವೃಕ್ಷಗಳ ತುದಿಗಳಲ್ಲಿ ಶರೀರವನ್ನು ಪಸರಿಸಿಕೊಂಡು ಕುಳಿತಿವೆ. ಹೀಗೆ ನವಿಲುಗಳು ಸಂಗೀತೋತ್ಸವವನ್ನು ನಡೆಸುತ್ತಿವೆಯೋ ಎಂಬಂತೆ ಕಾಣುತ್ತಿದೆ. ನಾನಾ ವಿಧವಾದ ರೂಪಗಳನ್ನು, ಆಕೃತಿಗಳನ್ನು, ಬಣ್ಣಗಳನ್ನು, ಧ್ವನಿಗಳನ್ನು ಹೊಂದಿರುವ ಕಪ್ಪೆಗಳು ಮೇಘಗಳ ಶಬ್ದದಿಂದ ಬಹಿರ್ವ್ಯಾಪಾರ ನಿರೋಧಕವಾಗಿದ್ದ ನಿದ್ರೆಯಿಂದ ಎಚ್ಚೆತ್ತು ನವನೂತನವಾದ ನೀರಿನ ಪ್ರಹರಿಸಲ್ಪಟ್ಟು ವಟವಟಗುಟ್ಟುತ್ತಿವೆ. ಪೂರ್ಣವಾಗಿ ತುಂಬಿ ಹರಿಯುತ್ತಿರುವ ಚಕ್ರವಾಕ ಪಕ್ಷಿಗಳ ರೂಪವಾದ ಸ್ತನಗಳಿಂದ ಕೂಡಿರುವ ಕೊಬ್ಬಿದ ನದಿಗಳು ನೂತನವಾಗಿ ಬಂದ ನೀರಿನ ಪೂರ್ಣ ಪ್ರವಾಹವೆಂಬ ಕುಪ್ಪಸಗಳಿಂದ ಆವೃತವಾದ ದೇಹವುಳ್ಳವುಗಳಾಗಿ ಜೀರ್ಣವಾಗಿ ಹೋಗಿರುವ ತೀರ ಪ್ರದೇಶವನ್ನು ಕೊಚ್ಚಿಕೊಂಡು ಪತಿಯಾದ ಸಮುದ್ರ ರಾಜನ ಕಡೆಗೆ ಬಹಳ ರಭಸದಿಂದ ಹೋಗುತ್ತಿವೆ. ನೂತನವಾದ ನೀರಿನಿಂದ ಪೂರ್ಣವಾದ ನೀಲ ಮೇಘಗಳು ನೀಲವಾಗಿರುವ ಇತರ ಮೇಘಗಳಲ್ಲಿ ಸೇರಿಕೊಂಡು ಕಾಡುಗಿಚ್ಚಿನಿಂದ ಸುಟ್ಟು ಹೋಗಿರುವ ಪರ್ವತಗಳಲ್ಲಿ ಕಾಡುಗಿಚ್ಚಿನಿಂದಲೇ ಸುಟ್ಟು ಹೋಗಿರುವ ಇತರ ಪರ್ವತಗಳು ದೃಢವಾಗಿ ಬಂದು ಸೇರಿಕೊಂಡಂತೆ ಪ್ರಕಾಶಿಸುತ್ತಿವೆ. ಹರ್ಷಾತಿರೇಕದಿಂದ ಧ್ವನಿ ಮಾಡುತ್ತಿರುವ ನವಿಲುಗಳಿಂದಲೂ ವಜ್ರ ಕೀಟಗಳಿಂದ ವ್ಯಾಪ್ತವಾದ ಗರಿಕೆ ಹುಲ್ಲುಗಳ ಪ್ರದೇಶದಿಂದಲೂ ಕದಂಬ ಮತ್ತು ಅರ್ಜುನ ವೃಕ್ಷಗಳ ಸುವಾಸನೆಯಿಂದಲೂ ಕೂಡಿರುವ ಸುರಮ್ಯವಾದ ಅರಣ್ಯಗಳ ಮಧ್ಯದಲ್ಲಿ ಆನೆಗಳು ಸ್ವೇಚ್ಛೆಯಿಂದ ಸಂಚರಿಸುತ್ತಿವೆ. ದುಂಬಿಗಳು ನೂತನವಾದ ಜಲಧಾರೆಯಿಂದ ವಿನಾಶ ಹೊಂದಿದ ಕುಸುರುಗಳುಳ್ಳ ಕಮಲಗಳನ್ನು ಶೀಘ್ರವಾಗಿ ಪರಿತ್ಯಜಿಸಿ ಕುಸುರುಗಳಿಂದ ಕೂಡಿರುವ ಈಚಲ ಹೂಗಳ ರಸವನ್ನು ಪಾನ ಮಾಡುತ್ತಿವೆ. ಈಗ ಈ ಅರಣ್ಯದಲ್ಲಿ ಮದಿಸಿದ ಆನೆಗಳು ಹೇರಳವಾಗಿವೆ. ಸಂತೋಷಗೊಂಡಿರುವ ಗೂಳಿಗಳಿವೆ. ವಿಶ್ರಾಂತಿ ರಾಜರು ಯುದ್ಧೋತ್ಸಾಹದಿಂದ ವಿರಮಿಸಿದ್ದಾರೆ. ದೇವೇಂದ್ರನು ಮೋಡಗಳೊಡನೆ ವಿಹರಿಸುತ್ತಿದ್ದಾನೆ. ಮೇಘಗಳು ಸಮುದ್ರದಂತೆ ಭೋರ್ಗರೆಯುತ್ತಾ ಜಲರಾಶಿಯನ್ನೇ ತುಂಬಿಕೊಂಡು ಅಂತರಿಕ್ಷವನ್ನು ಆಶ್ರಯಿಸಿದ್ದು ನದಿ, ನದ, ತಟಾಕ, ಸರಸ್ಸುಗಳನ್ನು, ವಾಪಿ ಕೂಪಗಳನ್ನು ನೀರಿನಿಂದ ತುಂಬಿಸಿ ಭೂಮಿಯನ್ನು ನೀರಿನಲ್ಲಿಯೇ ಮುಳುಗಿಸಿ ಬಿಡುತ್ತಿವೆ. ಈ ಕಾಲದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ. ವೇಗಯುಕ್ತವಾದ ಗಾಳಿಯು ಬೀಸುತ್ತದೆ. ಕೊಚ್ಚಿ ಹೋಗಿರುವ ತೀರ ಪ್ರದೇಶಗಳುಳ್ಳ ನದಿಗಳು ನೀರಿನ ವೇಗದಿಂದ ಅವಕಾಶವು ಸಿಕ್ಕಿದ ಕಡೆಗಳಲ್ಲಿ ನುಗ್ಗುತ್ತಾ ರಭಸ ಪ್ರವಹಿಸುತ್ತಿವೆ. ಮನುಷ್ಯರಿಂದ ರಾಜರು ಅಭಿಷೇಚಿಸಲ್ಪಡುವಂತೆ ಪರ್ವತಗಳು ದೇವೇಂದ್ರನಿಂದ ಕೊಡಲ್ಪಟ್ಟ, ವಾಯುವಿನಿಂದ ತರಲ್ಪಟ್ಟ ಮೇಘ ರೂಪವಾದ ಕುಂಭಗಳಿಂದ ಅಭಿಷೇಚಿಸಲ್ಪಟ್ಟವುಗಳಾಗಿ ತಮ್ಮ ಸುಂದರ ರೂಪವನ್ನು ಮತ್ತು ತಮ್ಮಲ್ಲಿ ಅಡಗಿರುವ ಖನಿಜ ರೂಪದ ಸಂಪತ್ತನ್ನು ತೋರಿಸಿಕೊಳ್ಳುತ್ತಿವೆಯೋ ಎಂಬಂತೆ ಕಾಣುತ್ತಿವೆ. ಅಂತರಿಕ್ಷವು ಮೋಡಗಳಿಂದ ಮುಚ್ಚಿ ಹೋಗಿದೆ. ನಕ್ಷತ್ರಗಳಾಗಲಿ ಸೂರ್ಯನಾಗಲಿ ಕಾಣಿಸುತ್ತಿಲ್ಲ. ನೂತನವಾದ ಜಲ ಪ್ರವಾಹದಿಂದ ಭೂಮಿಯು ಸಂಪೂರ್ಣವಾಗಿ ತೃಪ್ತಿಗೊಂಡಿದೆ. ದಿಕ್ಕುಗಳು ಕತ್ತಲಿನಿಂದ ಮುಚ್ಚಿ ಹೋಗಿ ಹಿಂದಿನಂತೆ ಪ್ರಕಾಶಮಾನವಾಗಿ ಜಲಧಾರೆಗಳಿಂದ ತೊಳೆಯಲ್ಪಟ್ಟು ಹೆಚ್ಚು ಪ್ರಕಾಶಿಸುತ್ತಿವೆ. ಪರ್ವತಗಳು ಉದ್ದವಾಗಿಯೂ ಮತ್ತು ವಿಸ್ತಾರವಾಗಿಯೂ ಇರುವ ಪ್ರಪಾತಗಳಿಂದ ಜೋಲಾಡುತ್ತಿರುವ ಮುತ್ತಿನ ಮಾಲೆಗಳಿಂದ ಅಲಂಕೃತವಾಗಿವೆಯೋ ಎಂಬಂತೆ ಕಾಣುತ್ತಿವೆ. ಅತಿಯಾದ ವೇಗವುಳ್ಳ ವಿಸ್ತಾರವಾದ ಗಿರಿ ನದಿಗಳಂತೆ ಕೆಳಗೆ ಬೀಳುತ್ತಾ ದೊಡ್ಡ ದೊಡ್ಡ ಗುಹೆಗಳೆಂಬ ಕಟಿ ಪ್ರದೇಶಗಳಿಂದ ಧರಿಸಲ್ಪಡುತ್ತಿವೆ. ಸುರತ ಕ್ರೀಡೆಯ ಕಾಲದಲ್ಲಿ ಪರಸ್ಪರ ಸಂಘರ್ಷದಿಂದ ಕಿತ್ತು ಹೋದ ಸ್ವರ್ಗದ ಸ್ತ್ರೀಯರ ಮುತ್ತಿನ ಹಾರಗಳ ಮುಕ್ತಾಮಣಿಗಳು ಎಂಬಂತೆ ಎಲ್ಲ ದಿಕ್ಕುಗಳಲ್ಲಿಯೂ ವ್ಯಾಪ್ತವಾಗಿರುವ ಜಲಧಾರೆಗಳು ಸುತ್ತಲೂ ಬೀಳುತ್ತಿವೆ. ಗೂಡುಗಳಲ್ಲಿ ಸೇರಿಕೊಳ್ಳುತ್ತಿರುವ ಪಕ್ಷಿಗಳಿಂದಲೂ ಮುಚ್ಚಿಕೊಳ್ಳುತ್ತಿರುವ ಕಮಲಗಳಿಂದಲೂ ಅರಳುತ್ತಿರುವ ಮಾಲತಿ ಕುಸುಮಗಳಿಂದಲೂ ಸೂರ್ಯನು ಅಸ್ತನಾಗುತ್ತಿರುವುದು ತಿಳಿದು ಬರುತ್ತಿದೆ. ರಾಜರ ಯುದ್ಧಯಾತ್ರೆಯು ನಿಂತಿದೆ. ಸೈನ್ಯವು ಹಿಂದಿರುಗುತ್ತಿದೆ. ನೀರಿನಿಂದಾಗಿ ದ್ವೇಷಗಳು ಶಾಂತವಾಗಿವೆ. ಮಾರ್ಗಗಳು ನೀರಿನಿಂದ ಮುಚ್ಚಿಹೋಗಿ ಹಳ್ಳ ತಿಟ್ಟುಗಳು ತಿಳಿಯದಂತಾಗಿವೆ. ಭಾದ್ರಪದ ಮಾಸದಲ್ಲಿ ವೇದವನ್ನು ಅಧ್ಯಯನ ಮಾಡಲು ಇಚ್ಛಿಸುವ ಸಾಮಕ ಬ್ರಾಹ್ಮಣರಿಗೆ ಇದು ವೇದಾರಂಭಕ್ಕೆ ಸಕಾಲವಾಗಿದೆ. ಸಮಸ್ತವಾದ ಗ್ರಹೋಪಕರಣಗಳ ಸಂಗ್ರಹ ಕಾರ್ಯವನ್ನು ಮುಗಿಸಿದವನಾಗಿ ಜೀವನಕ್ಕೆ ಸಾಧನಭೂತವಾದ ಧನ ಧಾನ್ಯಗಳನ್ನು ಸಂಗ್ರಹಿಸಿರುವ ಕೋಸಲಾಧಿಪತಿಯಾದ ಭರತನು ವಿಶೇಷವಾದ ವ್ರತವನ್ನು ಕೈಗೊಂಡಿರುವುದು ನಿಶ್ಚಯ.
ತುಂಬಿ ಹರಿಯುತ್ತಿರುವ ಸೆರೆಯು ನದಿಯ ವೇಗವು ಅಯೋಧ್ಯೆಗೆ ಅಭಿಮುಖವಾಗಿ ಆಗಮಿಸುತ್ತಿರುವ ನನ್ನನ್ನು ನೋಡಿ ಅಯೋಧ್ಯ ಪಟ್ಟಣದಲ್ಲಾಗುವ ಪೌರರ ಜಯ ಜಯ ಶಬ್ದಗಳಂತೆ ಭೋರ್ಗರೆಯುವ ಶಬ್ದದೊಡನೆ ವೃದ್ಧಿ ಹೊಂದುತ್ತಿದೆ. ಈ ವರ್ಷಾ ಕಾಲವು ವೃದ್ಧಿಗೊಳಿಸಿದೊಡನೆ ವೃದ್ಧಿ ಹೊಂದುತ್ತಿದೆ. ಈ ವರ್ಷಾ ಕಾಲವು ವೃದ್ಧಿಗೊಳಿಸುವ ಗುಣಗಳಿಂದ ಕೂಡಿದೆ. ಶತ್ರುಗಳನ್ನು ಜಯಿಸಿ ಭಾರ್ಯ ಸಮೇತನಾಗಿ ಮಹಾರಾಜ್ಯದ ಸಿಂಹಾಸನದಲ್ಲಿ ಮಂಡಿಸಿರುವ ಸುಗ್ರೀವನು ಈಗ ಹೆಚ್ಚು ಸುಖವನ್ನು ಅನುಭವಿಸುತ್ತಿದ್ದಾನೆ. ನಾನಾದರೂ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ, ಮಹಾನಾಗಿದ್ದೇನೆ. ಸಂಪೂರ್ಣವಾಗಿ ನೆನೆದು ಹೋಗಿರುವ ನದಿಯ ದಡವು ಕುಸಿಯುವಂತೆ ಕುಸಿದು ಹೋಗಿದ್ದೇನೆ. ನನ್ನ ಶೋಕವು ಬಹಳ ದೀರ್ಘವಾಗಿದೆ. ಈ ವರ್ಷಾ ಕಾಲವನ್ನು ಕಳೆಯುವುದೇ ಅಸಾಧ್ಯವಾಗಿ ಕಾಣುತ್ತಿದೆ. ರಾವಣನು ಮಹಾಶತ್ರುವಾಗಿದ್ದಾನೆ. ಈ ಮೂರು ನನಗೆ ದುಸ್ತರವಾಗಿ ಭಾಸವಾಗುತ್ತಿವೆ. ರಾಜರ ಮಾರ್ಗಗಳು ಅತಿ ದುರ್ಗಮವಾಗಿರುವುದನ್ನು ಗಮನಿಸಿ ವಿನಯ ಭಾವದಿಂದ ಸೀತಾನ್ವೇಷಣೆಗೆ ಸಿದ್ಧನಾಗಿದ್ದ ಸುಗ್ರೀವನಿಗೆ ನಾನು ಯಾವ ಮಾತನ್ನು ಹೇಳಲಿಲ್ಲ. ಅದೂ ಅಲ್ಲದೆ ಬಹಳ ಕಾಲದಿಂದಲೂ ಸಂಕಟವನ್ನೇ ಅನುಭವಿಸುತ್ತಿದ್ದು ಬಹಳ ಕಾಲಾನಂತರ ಭಾರ್ಯೆಯೊಡನೆ ಸಮಾಗಮವನ್ನು ಹೊಂದಿರುವ ಸುಗ್ರೀವನಿಗೆ ನನ್ನ ಕಾರ್ಯವು ಅತಿ ದೊಡ್ಡದಾಗಿದ್ದುದರಿಂದ ಅಲ್ಪ ಕಾಲದಲ್ಲಿ ಮುಗಿಯುವ ಸಾಧ್ಯತೆ ಇಲ್ಲದ್ದರಿಂದ ಯಾವ ಮಾತನ್ನು ನಾನು ಅವನೊಡನೆ ಹೇಳಲು ಬಯಸಲಿಲ್ಲ. ಸುಗ್ರೀವನು ಸ್ವಲ್ಪ ಕಾಲದವರೆಗೆ ವಿಶ್ರಮಿಸಿಕೊಂಡು ಸೀತಾನ್ವೇಷಣೆಗೆ ಯೋಗ್ಯವಾದ ಶರತ್ಕಾಲವು ಪ್ರಾಪ್ತವಾದೊಡನೆಯೇ ತಾನಾಗಿಯೇ ಕಾರ್ಯಪ್ರವೃತ್ತನಾಗುತ್ತಾನೆ. ಅವನಿಗೆ ನಾನು ಮಾಡಿರುವ ಉಪಕಾರವನ್ನು ಸ್ಮರಿಸುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಲಕ್ಷ್ಮಣ, ಈ ಕಾರಣಗಳಿಂದ ನಾನು ಸುಗ್ರೀವನ ಮತ್ತು ನದಿಗಳ ಪ್ರಸನ್ನತೆಯನ್ನು ಆಸಕ್ತಿಯಿಂದ ನಿರೀಕ್ಷಿಸುತ್ತಾ ಉಚಿತ ಕಾಲದ ಪ್ರತೀಕ್ಷೆಯಲ್ಲಿದ್ದೇನೆ. ಉಪಕಾರವನ್ನು ಹೊಂದಿದ ವೀರನು ಪ್ರತ್ಯುಪಕಾರವನ್ನು ಮಾಡುತ್ತಾನೆ. ತಾನು ಪಡೆದ ಉಪಕಾರವನ್ನು ಸ್ಮರಿಸದೆ ಪ್ರತ್ಯುಪಕಾರವನ್ನು ಮಾಡದೇ ಇರುವವನು ಸತ್ಪುರುಷರ ಮನಸ್ಸನ್ನು ನೋಯಿಸುತ್ತಾನೆ. ಈ ಸಂದರ್ಭದಲ್ಲಿ ನೆನಪಿರಲಿ, ಈಗ ಪ್ರಸ್ತುತ ರಾಮಾಯಣದಲ್ಲಿ ಮಳೆಗಾಲ ವರ್ಷಾಕಾಲವಾಗಿರುತ್ತದೆ. ಮಳೆಗಾಲದಲ್ಲಿ ನದಿಗಳು ತುಂಬಿ ಹರಿಯುತ್ತಿರುವುದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವು ಅಸಾಧ್ಯವಾದುದರಿಂದ ಅನಿವಾರ್ಯವಾಗಿ ಶ್ರೀರಾಮನು ಪ್ರಸ್ರವಣಗಿರಿಯಲ್ಲಿ ವಿಶ್ರಾಂತಿಯನ್ನು ಹೊಂದಲೇಬೇಕಾಯಿತು. ಸೀತಾನ್ವೇಷಣೆಯು ಮಳೆಗಾಲವು ಮುಗಿಯುವ ತನಕವೂ, ಅಂದರೆ ಕಾರ್ತೀಕ ಮಾಸವು ಬರುವ ತನಕವೂ ಸಾಧ್ಯವಾಗುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಆವರೆಗೂ ಕೂಡ ಸೀತೆಯನ್ನು ಕಳೆದುಕೊಂಡು ವಿಷಾದ ದುಃಖದಲ್ಲಿ ಮುಳುಗಿ ಹೋಗಿದ್ದ ಶ್ರೀರಾಮನು ಹಾಗೂ ರಾವಣನ ಕುರಿತು ದ್ವೇಷ ಭಾವವನ್ನು ಇಟ್ಟುಕೊಂಡಿದ್ದವನು ಈ ಸಂದರ್ಭದಲ್ಲಿ ಸಮಾಧಾನ ಭಾವವನ್ನು ಹೊಂದಲು ಅವಕಾಶವಾಗುತ್ತಿದೆ. ನಮಗೂ ಕೂಡ ಜೀವನದಲ್ಲಿ ಯಾರ ಕುರಿತಾದರೂ ಅತ್ಯಂತ ತೀವ್ರವಾದ ದುಃಖವಾಗಲಿ ಅಥವಾ ಕ್ರೋಧವಾಗಲಿ ಮನಸ್ಸನ್ನು ಆವರಿಸಿದ್ದಾಗ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಆ ಸಮಯದಲ್ಲಿ ಮನಸ್ಸನ್ನು ಸಮಾಧಾನ ಸ್ಥಿತಿಗೆ ತಂದುಕೊಂಡು ಆ ನಂತರದಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುವುದರಿಂದ ನಾವು ಯಾವುದೇ ಸೇಡು ತೀರಿಸಿಕೊಂಡಂತಾಗುವುದಿಲ್ಲ. ಆ ಸಂದರ್ಭದಲ್ಲಿ ಧರ್ಮವನ್ನು ಮೀರಿ ಅಧರ್ಮಿಯಾಗುವ ಸಂಭವವೂ ಇಲ್ಲವಾಗುತ್ತದೆ. ಹೀಗೆ ಶ್ರೀರಾಮನು ಹೇಳಲು ಲಕ್ಷ್ಮಣನು ಕೈಮುಗಿದುಕೊಂಡು ಅಣ್ಣನ ಮಾತನ್ನು ಶ್ಲಾಘಿಸುತ್ತಾ ತನ್ನ ಅಭಿಮತವನ್ನು ವ್ಯಕ್ತಪಡಿಸುತ್ತಾ ಮನೋಹರ ದರ್ಶನನಾದ ಶ್ರೀರಾಮನಿಗೆ ಹೇಳಿದನು, ನರೇಂದ್ರನೇ, ನೀನು ಹೇಳಿದಂತೆ ನಿನ್ನ ಇಷ್ಟಾರ್ಥಗಳೆಲ್ಲವನ್ನು ಸುಗ್ರೀವನು ಬಹಳ ಬೇಗ ನೆರವೇರಿಸಿಕೊಡುತ್ತಾನೆ. ಶತ್ರುವಿನ ನಿಗ್ರಹದಲ್ಲಿ ದೃಢವಾಗಿ ನಿಶ್ಚಯಿಸಿರುವ ನೀನು ಶರತ್ಕಾಲವನ್ನು ಪ್ರತೀಕ್ಷಿಸುತ್ತಿರು. ಈ ಮಳೆಗಾಲವನ್ನು ಸಹಿಸಿಕೊ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 20ನೇ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ.